ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 1ರಲ್ಲಿ ಇರುವ ಕರ್ನಾಟಕ ಗೃಹ ಮಂಡಳಿಯ ಬಡಾವಣೆಯಲ್ಲಿ 2009-10ರಲ್ಲಿ ಅಧಿಕೃತವಾಗಿ ನಿವೇಶನ ಖರೀದಿಸಿ ಮನೆಗಳನ್ನು ನಿರ್ಮಾಣ ಮಾಡಿರುತ್ತೇವೆ. ಸದರಿ ಬಡಾವಣೆಯು ಬಂಕಾಪುರ ಪುರಸಭೆಗೆ ಹಸ್ತಾಂತರವಾಗಿ 12 ವರ್ಷಗಳು ಆದರೂ ಕೂಡ ಬಡಾವಣೆಯಲ್ಲಿ ಯಾವುದೇ ಮುನ್ಸಿಪಲ್ ಕಾಯ್ದೆಗಳ ಅನ್ವಯ ಯಾವುದೇ ರಸ್ತೆಯಾಗಲಿ, ಚರಂಡಿ ಮತ್ತು ಬೇರೆ ಯಾವುದೇ ತರಹದ ಅಭಿವೃದ್ಧಿ ಮಾಡಿದೆ. ಬಡಾವಣೆಯನ್ನ ನಿರ್ಲಕ್ಷಿಸುವ ಹುನ್ನಾರವನ್ನ ಬಂಕಾಪುರ ಪುರಸಭೆಯ ಅಧಿಕಾರಿಗಳು ಮಾಡಿದ್ದಾರೆ. ಕಾರಣ ಬಂಕಾಪುರ ಕರ್ನಾಟಕ ಗೃಹ ಮಂಡಳಿ ಬಡಾವಣೆಯ 3ನೇ ಕ್ರಾಸ್ ಕೊನೆಯ ಹಂತದ ಮನೆಗಳು ಜಲಾವೃತ ಆಗುವ ಹಂತದಲ್ಲಿ ಇದೆ. ಈ ಬಗ್ಗೆ ಸ್ಥಳೀಯವಾಗಿ ಪುರಸಭೆಯಲ್ಲಿ ಹಾಗೂ ಉಪವಿಭಾಗದ ಅಧಿಕಾರಿಗಳಲ್ಲಿ, ಜಿಲ್ಲಾ ನಗರಾಭಿವೃದ್ಧಿ ಕೋಶದಲ್ಲಿ ಮತ್ತು ಈ ಹಿಂದಿನ ಜಿಲ್ಲಾಧಿಕಾರಿಗಳಿಗೆ ಮಳೆ ಪ್ರಾರಂಭದ ಪೂರ್ವದಲ್ಲಿ ಸಾಕಷ್ಟು ಮನವಿ ದೂರು ಅರ್ಜಿಗಳನ್ನು ಮಾಡಿರುತ್ತೀವಿ. ಆದರೆ ಈವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ಮಳೆಯ ನೀರು ಮುಂದೆ ಹೋಗಲು ಪರ್ಯಾಯ ಮಾರ್ಗವನ್ನ ಸಹ ಮಾಡಿಲ್ಲ. ಈಗ ನಮ್ಮ ಮನೆಗಳು ಜಲಾವೃತ ಆಗುವ ಭೀತಿಯಲ್ಲಿ ನಾವು ವಾಸಿಸುವಂತಾಗಿದೆ. ಆದ್ದರಿಂದ ಮಾನ್ಯರು ಸ್ಥಳೀಯವಾಗಿ ಅಧಿಕಾರಿಗಳಿಗೆ ಈ ಬಗ್ಗೆ ನೀರು ನಿಲ್ಲದಿರುವ ತರಹ ಪರಿಹಾರ ಕಂಡುಕೊಳ್ಳಲು ಮಾನ್ಯರು ನಿರ್ದೇಶನ ನೀಡಬೇಕು ಅಂತ ಸಾರ್ವಜನಿಕ ಹಿತಾಸಕ್ತಿ ಪರವಾಗಿ ಬಡಾವಣೆ ನಿವಾಸಿಗಳು ಆದ ಯಲ್ಲೋ ಭಾಯ್ ಬಾಬು ಸಿಂಗ್ನವರ್, ರೂಪಾ ಭಜಂತ್ರಿ, ದಮಂತಿ ಭಾಯ್ ಹಾಗೂ ಹಿರಿಯ ನಾಗರಿಕರು ಆದ ಹಿರೇಮಠರವರು, ಪಿತಾಬಾರ್ ಸಿಂಗ್ ಬಾಬು ಸಿಂಗ್ನವರ್, ನಾಲಬಂದ ಹಾಗೂ ಸಾಮಾಜಿಕ ಹೋರಾಟಗಾರ ದೀಪಕ್ ಉಪಡೆ ಅವರು ನಮ್ಮ ವಾಹಿನಿ ಮುಂದೆ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಏನ್ ಸಮಸ್ಯೆ ಇದ್ರಿ? ಕಾಲುವೆ ನೀರ್ ಹೋಗಂಗಿಲ್ರಿ. ಒಟ್ಟು ಮಳೆಗಾಲ ಬಂತಂದ್ರ ಫುಲ್ ಆ ಕಲ್ಲಿನವರೆಗೂ ನೀರ್ ಬರ್ತೈತ್ರಿ. ಈಗ ಕಾಲುವೆ ನೀರ್ ಹೋಗ್ಲಾರ್ದಕ್ಕ ಒಟ್ಟು ಸಿಂಕಿನ್ ಪೈಪ್ ನಮ್ದು ಇಲ್ಲಿವರೆಗೂ ಬಂದೈತ್ರಿ. ಈಗ ಕಾಲುವೆಕಂತ ಬಿಟ್ಟೇವ್ರಿ. ಒಟ್ಟು ಸಿಂಕಿನ್ ಒಳಗ ವಾಸನೆ ಎಲ್ಲಾ ಬರ್ತೈತ್ರಿ. ಮನೆ ಒಳಗೆಲ್ಲಾ ಹರಡ್ತಾ ಐತ್ರಿ. ಇದರಿಂದ ಬಾಳ ತೊಂದ್ರೆ ಆಗೈತ್ರಿ. ನೀರ್ ಹೋಗಲ್ರಿ. ಏನ್ರಿ? ಹೌದು, ಆಗಿದ್ದಾರಿ. ಟ್ಯಾಕ್ಸ್ ಕಟ್ಟಾಕುಂತಿರಲ್ಲ ನೀವು? ಕಟ್ತಾ ಇದಾವ್ರಿ. ಪುರಸಭೆಗೆ? ಹ್ಞೂನ್ರಿ, ಕಟ್ತಾ ಇದಾವ್ರಿ. ಎಷ್ಟು ವರ್ಷ ಆತ್ರಿ ಕಟ್ಟಾಕುಂತ? 15 ವರ್ಷ ಆತ್ರಿ. 15 ವರ್ಷ ಆತ್ ಟ್ಯಾಕ್ಸ್ ಕಟ್ಟಾಕುಂತ. ಅವ್ರ ಗಮನಕ್ಕೆ ತಗೊಂಬಂದ್ರಿ ನೀವು? ಹೇಳೇವ್ರಿ. ಈಗ ಬಾಳ ಸಲ ಬಂದಾಗ ಹೇಳೇವ್ರಿ ನಾವು. ನಿಮ್ಮ ವಾರ್ಡ್ ಮೆಂಬರ್ ಯಾರ್ರಿ? ಅಲ್ವಳ್ಳಿ. ಹೆಸರೇನ್ರಿ ಅವ್ರದ್ದು? ರಾಜು ಅಳವಳ್ಳಿ. ಹ್ಞೂನ್ರಿ. ರಾಜು ಅಳವಳ್ಳಿ. ಅವ್ರು ಬರಂಗಿಲ್ಲ? ಇಲ್ಲಿ ಬರಂಗಿಲ್ಲ ಬಿಡ್ರಿ ಅವ್ರು. ಓಟ್ಗೆ ಅಷ್ಟೇ. ಇಲೆಕ್ಷನ್ ಇದ್ದಾಗ ಯಪ್ಪ, ಇಲೆಕ್ಷನ್ ಆದ್ಮ್ಯಾಗ ನೀನಪ್ಪ. ಹೌದಾ? ಹಿಂಗ್ ನಡ್ತೈತಿ ಪರಿಸ್ಥಿತಿ. ಮತ್ತ ಅವ್ರಿಗೆ ಹೇಳಿದ್ರು ಬಂದಿಲ್ಲ ಅವ್ರ? ಬಂದಿಲ್ರಿ. ಈಗ ಬಾಳ ಸಲ ಆತ್ರಿ ಹೇಳಾಕುಂತ. ನೀರ್ ಹೋಗ್ತಾ ಇಲ್ರಿ. ಅಲ್ಲಿ ನೀರ್ ಒಟ್ಟು ಗಾಡಿಗೆ ಬಂದ್ ನಿಂತೈತ್ರಿ. ನಾವು ಸುಮಾರಷ್ಟು ರೊಕ್ಕ ಖರ್ಚು ಮಾಡಿ ಮನಿ ಕಟ್ಕೊಂಡೇವ್ರಿ. ಈ ನಮ್ನಿ ನೀರ್ ಹೋಗ್ಲಿಕ್ಕಂದ್ರ ಮನಿ ಹಾಳಾದ್ರೆ ಯಾರು ಕೊಡ್ತಾರ್ರಿ ನಮ್ಗೆ? ಎಲ್ಲಾ ಮನಿ ಒಳಗ ಬರ್ತದವ್ರಿ. ಹಾವು ಗೀವು ಎಲ್ಲಾ ಎಲ್ಲಾ ಮನಿ ಒಳಗ ಬರ್ತದವ್ರಿ. ಬಿಡ್ರಿ ಎಂತಿಂತ ಹಾವು ನೋಡಕ್ ಆಗ್ಲಿಲ್ಲ ಅಂತ ವರ್ಷಕ್ಕೊಮ್ಮೆ ಟ್ಯಾಕ್ಸ್ ಕಟ್ಟಾಕುಂತಿರಲ್ಲ? ಕಟ್ಲಿದ್ರ ನಮ್ಗೆ ಇಟ್ಟಾರೇನ್ರಿ? ಇಲ್ಲಿ ಇಟ್ಕೊಂಡಾರೇನ್ರಿ ಅವ್ರು? ಆದ್ರೂ ರೋಡ್ ಮಾಡಿಲ್ರಿ. ಇದು ಫುಲ್ ನೀರ್ ಓಟ ನಿಲ್ತೈತ್ರಿ. ರೋಡಿನ ಫುಲ್ ಬರಂಗಿಲ್ರಿ ಈ ರೋಡ್ನಾಗ. ಈ ವಾರ್ಡಿಗೆ ರಾಜು ಅದ ನೋಡ್ರಿ. ಅಳವಳ್ಳಿ ರಾಜು. ಆದ್ರ ಅವ್ರ ತಗೊಂಡಾರ್ರಿ. ಅವ್ರು ಬರಂಗಿಲ್ರಿ ವಾರ್ಡ್ಗೆ? ಬರಂಗಿಲ್ ಬಿಡ್ರಿ. ಯಾರಂತ ಮುಖಾನ ನೋಡಿಲ್ಲ ನಾವು. ಅವ್ರ ಮುಖಾನ ನೋಡಿಲ್ರಿ? ಮತ್ ಹೆಂಗ್ ಓಟ್ ಹೆಂಗಾಗಿರಿ ನೀವು? ಅದಾರಿ ಓಟಿಗೆ ಅಷ್ಟ ಬರ್ತಾರ್ರಿ ಅವ್ರು. ಓಟಿಗೆ ಅಷ್ಟ ಬರ್ತಾರ್ರಿ. ಆರ್ಸ್ ಬಂದ್ರ ಮನ್ಯಾಗ ಬಂದಿದ್ಮ್ಯಾಗ ರೋಡ್ ಗಟಾರ ಯಾವ್ದು ಮೂಲಭೂತ ಸೌಕರ್ಯ ಬಗ್ಗೆ ಏನು ಮಾತಾಡಂಗಿಲ್ಲ? ಏನಿಲ್ರಿ. ಬರಂಗಿಲ್ಲ, ನೋಡಂಗೂ ಇಲ್ಲ. ಹಾ ಸರ್, ಇದು ನೋಡ್ರಿ, ಈ ಟೆಂಡರ್ ಇಲ್ಲಿ ಇಂಡೆಂಟ್ ನಂಬರ್ DMA 2526 WA ವರ್ಕ್ ಇಂಡೆಂಟ್ 40566 50 ಲಕ್ಷ ರೂಪಾಯಿ ಅನುದಾನ ಸರ್. ಇದು ಹೌಸಿಂಗ್ ಬೋರ್ಡ್ ಒಳಗೆ CC ರೋಡ್ ಮತ್ತು ಚರಂಡಿ ಮಾಡಾಕಂತ. ಹೌದು. ಇದು ಯಾವಾಗ 2ನೇ ತಾರೀಕು 6ನೇ ತಿಂಗಳದೊಳಗ ಆಗ್ತೈತೆ ಸರ್. ಇದು 2ನೇ ತಾರೀಕು 6ನೇ ತಿಂಗಳದೊಳಗಾಗಿ ಈ ಟೆಂಡರ್ನ 21ಕ್ಕ ಫೈನಲ್ ಆಕ್ಕಾವ. ಇವು ತಾಂತ್ರಿಕ ಅನುಮೋದನೆ ಸಿಗ್ತೈತಿ. ತಾಂತ್ರಿಕ ಅನುಮೋದನೆ ಸಿಕ್ಕ ನಂತರ ಮೊನ್ನೆ ಒಂದು 2-3 ಡೇಸ್ ಬ್ಯಾಕ್ ಸಾಮಾನ್ಯ ಸಭೆ ಆಯ್ತು ಪುರಸಭೆ ಒಳಗ. ಆ ಸಾಮಾನ್ಯ ಸಭೆ ಒಳಗ ಇದಕ್ಕ ಅವರು ಕೌನ್ಸಿಲ್ ಬಾಡಿ ಅಪ್ರೂವಲ್ ಕೊಡ್ಲಾರ್ದ ಅದನ್ನ ಟೆಂಡರ್ನ ಮತ್ತೇನು ರೀಟೆಂಡರ್ ಮಾಡಕ್ ಹುನ್ನಾರ ಮಾಡತ್ತಾರ. ಅದು ಯಾವ ಕಾರಣಕ್ಕೆ ಮಾಡ್ತಿದಾರ ಗೊತ್ತಿಲ್ಲ. ನಾವು ಅಧಿಕೃತ ಬಡಾವಣೆ ಒಳಗಿದ್ದಂತವ್ರು ಅಭಿವೃದ್ಧಿ ಕಾಣ್ಲಾರ್ದಂಗಾಗಿವಿ. ಪುರಸಭೆ ಬಂಕಾಪುರ ಸಂಬಂಧಪಟ್ಟ ಪುರಸಭೆ ಬಂಕಾಪುರ 1ನೇ ವಾರ್ಡಿಗೆ ಸಂಬಂಧಪಟ್ಟಂತ ನಾಗರಿಕರು ನಾವು. ಇಲ್ಲಿ ಅನಧಿಕೃತ ಲೇಔಟ್ಗಳದಾವು. ಅಲ್ಲಿಯೂ ನಿಮ್ನ ಕರ್ಕೊಂಡು ಹೋಗ್ತೀನಿ. ಚಮನ್ ಸಾಬ್ ಬಟ್ಟಿಪುರಿ ಅನ್ನಂತ ಲೇಔಟ್ ಐತಿ. 99 ವರ್ಷದಂಗ ಬಾಂಡ್ ಬರೆದು ಕೊಟ್ಟು ಮಂದಿಗೆಲ್ಲ ಬಕ್ರಾ ಮಾಡ್ಯಾರ. ಅಂತ ಲೇಔಟ್ ನೊಳಗೆ CC ರೋಡ್ ಐತಿ, ಕುಡಿಯಾಕ ನೀರಿನ ವ್ಯವಸ್ಥೆ ಐತಿ, ಗಟರ್ ಐತಿ. ಅದನ್ನ ಕೇಳಿದ್ರೆ ಬೊಮ್ಮಾಯರ್ ಮಾಡ್ಸ್ಯಾರ. ಮತ್ ನಾವೇನ್ ದೇಶದಾಗ ದುಬೈದಾಗ ಈಗ ಅವ್ರಿಗಿರಂತ ಶಾಸಕರ ನಮ್ಗಿರ್ಬೇಕಲ್ಲ, ಅವ್ರಿಗಿರಂತ ಕೌನ್ಸಿಲ್ ಬಾಡಿ ನಮ್ಗಿರ್ಬೇಕು. ಇಲ್ಲಿ ಆದಂತದ್ 2-3 ದಿನದೊಳಗ
ಸಾಮಾನ್ಯ ಸಭೆ ಒಳಗೆ ಅದನ್ನ ಕ್ಯಾನ್ಸಲ್ ಮಾಡಿ ಆ ಟೆಂಡರ್ ರೀಟೆಂಡರ್ ಮೆಂಬರ್ ಕೇಳ್ಬೇಕಲ್ರಿ ನೀವು ಹೇಳೇವ್ರಿ ಮಾಡೇವ್ರಿನ ಅದನ್ನ ಅಂತಾರಿ ನಮ್ ಮೆಂಬರ್ ಮಕಾರ ನೋಡಿಲ್ರಿ ನಾವು. ಅಲ್ರಿ ಮಕನ್ ನೋಡಿಲ್ರೆ ಪ್ರತಿ ತಿಂಗಳು ಅವ್ರ ಇಚ್ಛಾ ಇದ್ರ ಪ್ರಕಾರ ಜನರಿಗೆ ಓಟ್ ಹಾಕಿ ಆರ್ಸಿ ಹೋಗಿವಿ ಅಂತಂದ್ರೆ ಇಲ್ಲೇನು ಕೊರತೆಗಳದಾವು ಏನದಾವು ಅನ್ನೋದು ಮುನ್ಸಿಪಾಲಿಟಿ ಬಾಡಿ ತಗೊಂಬಂದು ಪ್ರತಿ ತಿಂಗಳು ಇಲ್ಲಿ ಜನಸ್ಪಂದನ ಸಭೆ ಮಾಡ್ಬೇಕು. ಹೌದ್ ಐತಿ ರೂಲ್ಸ್. ಹೌದ್ ಜನಸ್ಪಂದನ ಸಭೆ ಮಾಡಿ ಇಲ್ಲ ಅದ್ರ ಜ್ಞಾನನೇ ಇಲ್ಲ ಯಾಕೆ ಮಾಡ್ರಿ ಅಂತ ಹೇಳಿ ನೀವು ಕೂಡ ಆ ಟೆಂಡರ್ ಬಗ್ಗೆ ಜನಸ್ಪಂದನ ಸಭೆ ಮಾಡಿ ಡಿಸಿ ಅವರಿಗೆ ಒಂದು ಮನವಿನೂ ಕೊಟ್ಟು ಬಂದೇವ್ ಸರ್. ಡಿಸಿ ಅವರಿಗೂ ಕೊಟ್ಟೇವಿ, ಯೋಜನಾ ನಿರ್ದೇಶಕರು ನಗರಾಭಿವೃದ್ಧಿ ಕೋಶದವ್ರಿಗೂ ಕೊಟ್ಟೇವಿ. ಆ ಟೆಂಡರ್ ನ ನೀವು ರದ್ದು ಮಾಡಕ್ ಹೋಗ್ಬೇಡ್ರಿ, ನಮ್ಗೆ ನೀಡ್ ಐತಿ ಆ ವರ್ಕ್. ನಾವೆಲ್ಲ ಇಲ್ಲಿ ಮಳೆಗಾಲ ಬಂದ್ರೆ ಬಹಳ ಸಫರ್ ಆಕ್ಕೇವಿ. ಇಲ್ಲಿ ಕೊನೆ ಹಂತದೊಳಗೆ ಇರೋಂತ ಮನಿ ಏನದಾವ್ ನಮ್ವೆಲ್ಲ ಬಾಳ ಅಂದ್ರ ಬಾಳ ಸಮಸ್ಯೆ ಒಳಗದಾವ್. ಮಳಿ ಬಂದ್ರೆ ಸೀದಾ ಎಲ್ಲ ನೀರ್ ಮನ್ಯಾಗನ ಮನಿಯಿಂದ ನಾವು ಹೊರಗೆ ಬರಾಕ ಬರೋದಿಲ್ಲ, ಸಂಪರ್ಕನ ಕಡಿತ ಆಗ್ಬಿಡ್ತೈತಿ ನಮ್ದು. ಹೌದು ಸರ್, ಇದು ಕರ್ನಾಟಕ ಗೃಹ ಮಂಡಳಿ ಸಾಯಿಬಾಬಾ ಕಾಲನಿ ಸಾಯಿನಗರ್ನು ಅಂತಾರ. ಇದು 2009 2005 ಇದನ್ನ ಅಧಿಕೃತವಾಗಿ ಒಂದು ಬಡಾವಣೆ ಅಂತ ಕರ್ನಾಟಕ ಗೃಹ ಮಂಡಳಿಯವರು ಮಾಡಿದ್ರು. ತದನಂತರ 2009 ಇದೆಲ್ಲ ಪ್ರಕ್ರಿಯೆಗಳ ಮುಗಿದ ಮೇಲೆ ಎಲ್ಲ ಸೈಟ್ ನಿವೇಶನಗಳೆಲ್ಲ ಹಂಚಿಕೆ ಆದ್ಮೇಲೆ ಅದನ್ನ ಈ ಎಂಟೈರ್ ಬಡಾವಣೆ ಪೂರಾ ಬಡಾವಣೆನ ಪುರಸಭೆಗೆ 8,40,000 ರೂಪಾಯಿ ಮೊತ್ತನ ಕಟ್ಟಿ ಕರ್ನಾಟಕ ಗೃಹ ಮಂಡಳಿಯವರು ಅದನ್ನ ಹಸ್ತಾಂತರ ಮಾಡ್ತಾರ. ಯಾರಿಗೆ? ಪುರಸಭೆದವರಿಗೆ ಈ ಮೂಲಭೂತ ಸೌಕರ್ಯಗಳನ್ನೆಲ್ಲ ಕಲ್ಪಿಸಿಕೊಟ್ಟು ಈ ಬಡಾವಣೆನ ಚಂದಂಗ್ ನೋಡ್ಕೊಂಡು ಹೋಗ್ರಿ ಅಂತೇಳಿ ಹ್ಯಾಂಡ್ ಓವರ್ ಮಾಡಿದ್ರು. ಆ ಹ್ಯಾಂಡ್ ಓವರ್ ಮಾಡಿದ ನಂತರ ಈವರೆಗೂ ಪುರಸಭೆಯಿಂದ ಈ ಸಾಯಿ ಕಾಲನಿ ಒಳಗ ನಡರಾಕಿನ ರೋಡ್ ಬಿಟ್ರೆ ಆ 1ನೇ ಕ್ರಾಸ್ ಮತ್ತೆ 2ನೇ ಕ್ರಾಸ್ ಯಾವುದೇ ರೋಡ್ ಚರಂಡಿ ಯಾವ 3 ಲೈನ್ಗಳು ಚರಂಡಿನೂ ಇಲ್ಲ, ಯಾವ ರಸ್ತೆನೂ ಇಲ್ಲ. ಚರಂಡಿ ಆಗ್ಲಿ, ಮೂಲಭೂತ ಸೌಕರ್ಯ, ರಸ್ತೆ ಆಗ್ಲಿ ಏನೂ ಇಲ್ಲ. ಮುನ್ಸಿಪಲ್ ಅಧಿನಿಯಮದೊಳಗ ನಾವೆಲ್ಲಾನು ಕಂದಾಯ ಪಾವತಿ ಮಾಡ್ತೇವಿ. ಮನಿ ಕಟ್ಟಾಕ, ಮನಿ ಪರ್ಮಿಷನ್ ಕಟ್ಟಾಕ ತಗೊಳಕು 40,000 ರಿಂದ 50,000 ರೂಪಾಯಿ ಮನಿ ಕಟ್ಟಾಕ ಅಧಿಕೃತವಾಗಿ ಸಂದಾಯ ಮಾಡ್ತೇವೆ. ಮೊತ್ತಾನ ಒಂದ್ ಉತ್ತಾರ ತಗೊಳಕ್ ಹೋದ್ರು ಫೀಸ್ ಕಟ್ತೇವಿ, ಮನಿ ಎವ್ರಿ ಇಯರ್ ಟ್ಯಾಕ್ಸ್ ಕಟ್ತೇವಿ. ಎಲ್ಲಾ ಮಾಡಿದ್ರು ಕೂಡ ಪುರಸಭೆಯಿಂದ ಅಭಿವೃದ್ಧಿ ಮಾತ್ರ ಶೂನ್ಯ. ಇಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ. NDRF ಒಳಗ ಫಂಡ್ ಹೋದ ವರ್ಷ ಅತಿವೃಷ್ಟಿಯಿಂದ ಹೆಚ್ಚಿನ ಮಳೆ ಆಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಾತ್ರಿ 2 ಗಂಟೆಗೆ ವಿಡಿಯೋನ ಹಾಕಿದ್ವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ವಿಡಿಯೋ ಹಾಕಿದ ತತ್ಕ್ಷಣವಾಗಿ ರಾತ್ರಿ 2 ಗಂಟೆಗೆ ಅವರು ಇಲ್ಲಿದ್ದಂತ ಸ್ಥಳೀಯ ಸಿಬ್ಬಂದಿಗಳಿಗೆಲ್ಲ ಕಳಿಸಿ ಅದನ್ನ ಈ ನೀರ್ನ ಮುಂದ್ ಹೋಗಾಕ ಇಲ್ಲಿ ಲಂಡನ್ ಹಳ್ಳ ಅಂತ ಐತಿ, ಆ ಹಳ್ಳಕ್ಕೆ ಹೋಗತ್ತನ ಅಂದ್ರೆ ಬೆಳಗಾಂ ಮುಂಜಾನೆ ಸರಿಸುಮಾರು 1-2 ಗಂಟೆ ತನ ಕಾರ್ಯಾಚರಣೆ ಮಾಡಿದ್ರು. ಉಪವಿಭಾಗಾಧಿಕಾರಿಗಳು ಬಂದ್ರು, ತಹಶೀಲ್ದಾರ್ ಬಂದ್ರು, ಇಂಜಿನಿಯರ್ ಬಂದ್ರು, ಎಲ್ಲಾರು ಬಂದು ನಿಂತು ಮಾಡಿದ್ರು. ಅದಕ್ಕ ಹಣ ಸ್ಯಾಂಕ್ಷನ್ ಮಾಡಿದ್ರು. ಈಗ 50 ಲಕ್ಷ ರೂಪಾಯಿ ಇದಕ್ಕಂತ ಬಂದೈತ್ರಿ ಈ ರೋಡ್ಗೆ. ನಿನ್ನೆ ಇಲ್ಲ ಮೊನ್ನೆ ಪುರಸಭೆ ಒಳಗ GB ಆಗೈತಿ. ಆ ಪುರಸಭೆ ಒಳಗ ಆದಂತ GB ಒಳಗ ಈ ಟೆಂಡರ್ ಈ ಟೆಂಡರ್ ನ ಕೈ ಬಿಡ್ಬೇಕಂತ ತೀರ್ಮಾನ ಮಾಡ್ಯಾರ ಕೌನ್ಸಿಲ್ ಬಾಡಿ ಅವರು. ಈ ಕಾರಣ ಗೊತ್ತಿಲ್ಲ ಸರ್. ಇಲ್ಲಿ ನೋಡ್ರಿ, ಇದು ಅಧಿಕೃತವಾಗಿ ನಮ್ಮ ಬಡಾವಣೆ ಚಿತ್ರಣ ಸರ್. ಇವು ಮಳಿ ಬಂದಾಗ ನಮ್ಮ ಬಡಾವಣೆ ಇವ್ ನಾವು ಕೊನೆ ಹಂತದಾಗ ಇರೋಂತ ಮನಿ ಎಲ್ಲ ಇವ್ರ ಮನಿ ಯಾರ ಪೂರಾ ನೀರಾಗ್ರಿ ಸಾಹೇಬ್ರ ಮನಿ. ಮಕ್ಕಳ ಮರಿ ಅದಾವು ಇಲ್ಲಿ, ಹಾವು ಚೋಳು. ಯಾಕಂದ್ರ ಬಾಜುಕ ಹೊಲದಿಂದ ಎಲ್ಲಾ ಬಂದ್ಬಿಡ್ತಾವ. ದಿನನಿತ್ಯ ಹಾವು ಚೋಳ ನೋಡೋದಾಗೈತಿ ನೋಡ್ರಿ. ನಮ್ಗ ಸಾಕಾಗ್ಬಿಟ್ಟತ್ರಿ, ಹೇಳಿ ಸಾಕಾಗೈತಿ. ಎಷ್ಟ್ ಅರ್ಜಿ ಕೊಟ್ಟವಿ ಬೊಮ್ಮಾಯರ್ ಇದ್ದಾಗಿನ ಸಹಿತ. ಅವಾಗ್ಲಿಂದ ರಾಜಗಾಲುವೆ ಮಾಡ್ತೀವಿ, ಯಾರು ಮಾಡ್ತೀವಿ. 15 ವರ್ಷದ ಮಾತಾತ್ರಿ, 16ನೇ ವರ್ಷದ್ದು ಬೊಮ್ಮಾಯರ್ ಇದ್ದಾಗ ಜಲಸಂಪನ್ಮೂಲ ಶೂನ್ಯ ಐತಿ. ಈಗ ನೋಡ್ರಿ, ಇದು ಹಿಂದೆ ನೀವು ನೋಡ್ತೀರಿ 2018-19 ಆಮೇಲೆ 2021 ಈ GA ಸೈಟ್ ನಾಗರಿಕ ನಿವೇಶನಕ್ಕ ತಂತಿ ಬೇಲಿ ಹಾಕ್ಯಾನಂತ 4.5 ಲಕ್ಷ ರೂಪಾಯಿ ಬಿಲ್ ತೆಗ್ದಾರ. ಇದು 4.5 ಲಕ್ಷ ರೂಪಾಯಿ ತಂತಿ ಬೇಲಿ ಹಾಕ್ತೇನೆ ಬಿಲ್ ತೆಗ್ದಾರ. ಇದ್ರೊಳಗೆ ಯಾವ ತಂತಿ ಬೇಲಿನೂ ಇಲ್ಲ, ಏನೂ ಇಲ್ಲ. ಈ ಬಗ್ಗೆ ನಾವು ಮಾನ್ಯ ಲೋಕಾಯುಕ್ತನೊಳಗ ಪ್ರಕರಣನೂ ದಾಖಲು ಮಾಡೇವಿ. ಅದು ಕೂಡ ತನಿಖಾ ಹಂತದೊಳಗ ಐತಿ. ಇಲ್ಲಿ ಯಾವ್ದು ತಂತಿ ಬೇಲಿ ಇಲ್ಲ ಸರ್, ನೀವು ನೋಡ್ಬೋದು. ನಾವು ಪ್ರಕರಣ ದಾಖಲೆ ಮಾಡೇವಿ ಸರ್, ಅದನ್ನು ತನಿಖೆ ಹಂತದೊಳಗ ಐತಿ. ಇಲ್ಲಿ 13 ಮಂದಿ ಮುಖ್ಯಾಧಿಕಾರಿಗಳ ಮೇಲೆ ಮಾನ್ಯ ಲೋಕಾಯುಕ್ತ ನ್ಯಾಯಾಲಯದೊಳಗೆ ನಾವು ಪ್ರಕರಣ ದಾಖಲು ಮಾಡೇವಿ. ಎಷ್ಟು ಲಕ್ಷದ ಬೇಲಿ ಹಾಕ್ಯಾರಿ? ಇದು 4.5 ಲಕ್ಷ ರೂಪಾಯಿ ತಂತಿ ಬೇಲಿ ಹಾಕ್ಯವಂತ ಬಿಲ್ ತೆಗ್ದಾರ ಸರ್. ಇದು ತಂತಿ ಬೇಲಿ ಇಲ್ಲ ಸರ್. ಆಮೇಲೆ ಇಲ್ಲಿ ಒಂದು ಉದ್ಯಾನವನ ಐತಿ. ಆ ಉದ್ಯಾನದೊಳಗ ಅಲ್ಲಿ 10.5 ಲಕ್ಷ ರೂಪಾಯಿ ಆಟದ ಸಾಮಾನು ಹಾಕ್ಯನಂತ ಒಂದ್ಸಲ ತೆಗ್ದಾರ, ಮತ್ತೊಂದ್ಸಲ 5.5 ಲಕ್ಷ ರೂಪಾಯಿ ತೆಗ್ದಾರ. ಹಿಂಗ ಬೇಕಾಬಿಟ್ಟಿ ಎಲ್ಲ ತೆಗ್ದಾರ. ಎಷ್ಟು ತೆಗ್ದಾರ ಅವರು? ಹೆಚ್ಚು ಕಡಿಮೆ ಇಲ್ಲಿ 4.5 ಲಕ್ಷ, ಅಲ್ಲಿ 10 ಲಕ್ಷ. ಅದು ಮಾಹಿತಿ ಐತಿ ಸರ್, ಅಧಿಕೃತವಾಗಿ ಮಾಹಿತಿ ನಮ್ಗೆ ಕೊಡ್ತೇನೆ. ಉದ್ಯಾನವನಕ್ಕೆ 10 ಲಕ್ಷ ರೂಪಾಯಿ ಆಟಿಕೆ ಸಾಮಾನು ಅಂತ ಕೊಟ್ಟಾರ. ಯಾವುದೇ ಆಟಿಕೆ ಸಾಮಾನು ಅಲ್ಲಿ ಇಲ್ಲ ಸರ್.
ಮಾಡಿ ಬಾಳ ದಿವಸ ಆಗಿಲ್ರಿ ಅದು ಆಗಲೇ ಯಾವ್ದೇ ಅಂದ್ರೆ ಕೆಲವೊಂದ್ ಆಟಿಕೆ ಸಾಮಾನ್ ಅದಾವ ಅವು ಎಲ್ಲ ತುಕ್ ಹಿಡಿದು ಹೋಗಿ ಎಲ್ಲ ಮುರಿದಾವು 10 ಲಕ್ಷ ರೂಪಾಯಿ ಮೌಲ್ಯದ್ದು ಅದಾವ ನೀವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿದ್ರು ಅದು ಗೊತ್ತಾಗ್ತದೆ. ಮುಳ್ಳು ಎಲ್ಲ ಏನು ಗುಂಡಿ ನೀರು ಚರಂಡಿ ಇದ್ದಂಗ ಐತಿ. ಅಲ್ಲ ದನ ಮೇಯ ಕುಂತಲ್ಲ ಅವು ಬರ್ತಾವ ಸರ್. ಈಗ ಗಾವಟಾಣ ಅದು ದನ ಪನ ಎಲ್ಲ ಬಂದ್ ಮೇಯ್ತಾವು. ಸಪ್ಪಳ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಮೇಯಿಸ್ತಾರ ಈಗ ಅವು ಇರ್ತಾವ ಸರ್, ಬಸ್ವಿ ದನ ಎಲ್ಲ ಬರ್ತಾವ ಅಲ್ಲಿ ಬಂದ್ಬಿಡ್ತಾವ. ಉದ್ಯಾನವನ ಎದಕ್ ಮಾಡಿದಾರೆ? ಉದ್ಯಾನವನ ಅವ್ರು ಸರಿಯಾಗಿ ಮೇಂಟೆನೆನ್ಸ್ ಮಾಡಂಗಿಲ್ಲ. ಮೇಂಟೆನೆನ್ಸ್ ಮಾಡಿಸ್ಬೇಕು, ಬರ್ಬೇಕು, ನೋಡ್ಬೇಕು ಏನ್ ಕಡಿಮೆ ಐತಿ. ಒಂದ್ ಸ್ವಲ್ಪ ಕಸ ತೆಗ್ದಾರ ಹೋಗ್ಬಿಡ್ತಾರ, ಅದನ್ನ ಚೆಲ್ಲಂಗಿಲ್ಲ ಬಿಡಂಗಿಲ್ಲ. ಇನ್ನೂವರೆಗೆ ಐತಿ ಅದು. ಹೌದಾ? ಅದನ್ನ ಸುಟ್ಟು ಮಾಡಿ ಒಗಾತಿ ಮಾಡಿ ಕ್ಲೀನ್ ಆಗಿ ಮಾಡ್ಬೇಕು. ನಾವೇನ ಅಲ್ಲೇ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ತೊಂದ್ರೆ ಆಗ್ಬಿಡ್ತು. ಹೊಲದಿಂದ ಹುಳ ಉಪ್ಪಡಿ ಅಷ್ಟು ಬರ್ತಾವಲ್ಲಿ. ಅಲ್ಲಿ ನಾಲೆ ಐತ್ರಿ, ಅಲ್ಲಿ ನಾಲೆ ಐತಿ, ಅಲ್ಲಿ ನಾಲೆ ಐತಿ. ಆ ನಾಲೆ ಇರೋದ್ರಿಂದ ನೀರ್ ಹೋಗೋದಿಲ್ಲ. ಅದು ಸರಿಯಾದ ರೀತಿ ಒಳಗೆ ರಾಜ ಕಾಲುವೆ ಆಗ್ಬೇಕದು. ಯಾಕಂದ್ರ ಇಲ್ಲಿ G+1 ಮನಿ ನೋಡ್ಬೋದು ಸಾಹೇಬ್ರ ತಾವು. ಇದು ಹಂಚಿಕೆ ಆಗ್ಬೇಕು. ಅದು ಎದಿಗುದಿಗ್ ಬಿದ್ದೆ ಸರ್, ಸಾಕಷ್ಟು ವರ್ಷ ಆತು. ಮೊನ್ನೆ ಮಾನ್ಯ ಶಾಸಕರು ಅದನ್ನ ಹಂಚಿಕೆ ಮಾಡ್ತೀನಿ ಅಂತೆಲ್ಲ ಸಭೆ ಕರೆದಿದ್ರು. ಬಟ್ ಈಗೂ ಅದನ್ನ ಅರ್ಹ ಫಲಾನುಭವಿಗಳ ಪಟ್ಟಿ ಅಂತ ಹಚ್ಚಾರ. ಅದು ಯಾವಾಗ ಹಂಚಿಕೆ ಆಗ್ತಾವ ಏನೋ ದೇವ್ರಿಗೆ ಗೊತ್ತು. ಹೌದ್ ಸರ್, ಅದ್ರದ್ದು ಕಾಲುವೆ ನೀರು ಈ ಕಾಲುವೆ ನೀರು ಇವಾಗ ಇಲ್ಲ. ಆಮೇಲೆ ಗಟ್ರ ಅನ್ನೋದು ಇಲ್ಲ. ನಮ್ಮ ಕಾಲನಿ ಒಳಗ ಗಟ್ರನೇ ಇಲ್ಲ, ಚರಂಡಿ ಅನ್ನೋದ ಇಲ್ಲಿ. ಅದನ್ನ ರಾಜಕಾಲುವೆ ಮಾಡ್ರಿ, ಕರೆಕ್ಟ್ ಆಗಿ ನೀರ್ ಹೋಗಂಗ್ ಮಾಡ್ರಿ, ಸೈಡ್ ಸಿಮೆಂಟ್ ಇದು ಮಾಡಿ ಕ್ಲೀನ್ ಆಗಿ ಮಾಡ್ರಿ ಅಂತ ಹೇಳಿ ಎಲ್ಲಾ ಪ್ಲಾನ್. ಆ ಪ್ಲಾನ್ ಹೆಂಗ್ ಇಂಜಿನಿಯರ್ ಅದನ್ನ ಅಪ್ರೂವಲ್ ಹೆಂಗ್ ಕೊಟ್ರೆ ದೇವ್ರಿಗೆ ಗೊತ್ತು. ಇಂತಾವು ಬಂಕಾಪುರದಾಗ ಸರಿಸುಮಾರು 47 ಲೇಔಟ್ ಆಗ್ಯಾವ ಸರ್. ಹೌದು, ಇಲ್ಲಿ ಮನಿ ಕಡಿಮೆ, ಸೈಟ್ ಹೆಚ್ಚಿಗೆ ಆಗ್ಯಾವ. ಇಲ್ಲಿ ಮನಿ ಕಡಿಮೆ, ಸೈಟ್ ಹೆಚ್ಚಿಗೆ ಆಗ್ಯಾವ. 47 ಲೇಔಟ್ ಎಷ್ಟರ ಮಟ್ಟಿಗೆ ಡೆವಲಪ್ಮೆಂಟ್ ಆಗ್ಯಾವು. ಆ ಲೇಔಟ್ ಗಳನ್ನ ಮಾಡ್ತಾರ. ತೆಗ್ನ್ಯಾಗ ಲೇಔಟ್ ಇರ್ತೈತಿ, ರೋಡ್ ಮ್ಯಾಲ ಇರ್ತೈತಿ. ಆ ನೀರ್ ಎಲ್ಲಿ ಹೋಗ್ಬೇಕು? ಆ ಗುಡ್ಡದಾಗ ಲೇಔಟ್ ಹಾಕೈತಿ. ಲೇಔಟ್ ನೀರು ಹೋಗಾಕರ ದಾರಿ ಬೇಕಾ? ಆ ಅಪ್ರೂವಲ್ ಕೊಡಂತ ಗ್ರಾಮೀಣ ಮತ್ತು ನಗರ ಅವ್ರ ಯೋಜನಾ ನಿರ್ದೇಶಕರು ಏನ್ ಕಣ್ಣು ಮುಚ್ಚಿ ಅಪ್ರೂವಲ್ ಸೈನ್ ಮಾಡ್ತಾರೋ, ಏನ್ ಸೈಟ್ ಇನ್ಸ್ಪೆಕ್ಷನ್ ಮಾಡ್ತಾರೋ ದೇವ್ರಿಗೆ ಗೊತ್ತದ. ಆಮೇಲೆ ಇದು ಬಹಳ ವರ್ಷದಿಂದ ಫಸ್ಟ್ ಆಗಿದ್ದು ಇದಾರ. ಈಗ ಸರ್ಕಾರದಿಂದ ಆಗಿದ್ದು ಮೊದಲಾಗಿದ್ದು ಇದು ಮಾಡೆಲ್ ಆಗಿರ್ಬೇಕಾಗಿತ್ತು. 2009 ಹಳೆ ಲೇಔಟ್ ಇದು. ಹಳೆ ಲೇಔಟ್ 15-16 ವರ್ಷದ ಕರ್ನಾಟಕ ಸರ್ಕಾರದ ಅಧಿಕೃತ ಲೇಔಟ್. ಈಗ ಇದನ್ನೆಲ್ಲ ಮೇಂಟೈನ್ ಮಾಡಿ ಇಷ್ಟೊತ್ತಿಗೆ ಇದೊಂದು ಮಾಡೆಲ್. ನಮ್ಮ ಹೆಸರು ಇರಾಮ್ರಿ. ಹೇಳ್ರಿ, ಏನಾಗೈತಿಲ್ಲ? ಏನಾಗೈತಿ ನೋಡ್ತೀರ? ಮಕ್ಕಳು ಮರಿ ಹೆಂಗ್ ಆಡ್ಬೇಕು, ಏನ್ ತನ್ ಮಣ್ಕಾಲ್ ಮಠ ನೀರಾಗ ಹೋಗ್ಬೇಕು. ಹುಳ ಉಪ್ಪಡಿ ನೀವೇನ್ ಮಾಡಾಕ ಇಲ್ಲ. ರೆಡಿ ದಿನ ಅಡ್ಡಾಡೋದ್ ಮಕ್ಕಳು ಮರಿ. ನಿಮ್ ಹೆಸರೇನ್ರಿ ಅಮ್ಮರ? ಹೇಳೇ ನೋಡ್ರಿ ಅಣ್ಣಾರ್ಗಿ. ರೋಡ್ ನೋಡ್ರಿ ವಾಸನಿ ಇಟ್ಟಾವ್ರಿ, ಸೊಳ್ಳಿ ಬರ್ತಾವ್. ಏನ್ ಮಾಡ್ಬೇಕ್ ಮತ್ತೆ? ಕಮ್ಮ ಕುಡ್ಯಾಕ ನೀರ್ ಬಿಡ್ರಿ. ಮೆಂಬರ್ ಯಾರಿ ನಿಮ್ ವಾರ್ಡಿಂದ? ನಮ್ ಮೆಂಬರ್ ಎಲ್ಲ ಹೋಗ್ಯಾನ್ರಿ. ಅವ ಎಲ್ಲಿ ಹೋಗ್ಯಾನ್ರಿ? ಎಲ್ಲಿ ಹೋಗ್ಯಾನನ್ರಿ ಹೇಳೇ ಇಲ್ಲ ನಮ್ಗ. ನಾವ್ ಹೇಳಿದ್ರು ಏನ್ ಹೊಳೆ ನೋಡಂಗಿಲ್ರಿ ಅವ್ರ ಇಲೆಕ್ಷನ್ ಹಾಕನ್ನ ಕಷ್ಟ ಬರ್ತಾರ್ರಿ ಅವ್ರು. ಮತ್ ಇಂತಾವೆಲ್ಲ ನೋಡಕ್ ಬರಂಗಿಲ್ಲ. ಇಲೆಕ್ಷನ್ ನಾಗ ಅಷ್ಟ ಹೇಳೋದ್ರಿ ಅವ್ರು. ಮತ್ತೇನ್ ಹೇಳಕ್ ಬರಂಗಿಲ್ಲ. ಅದಿರನ್ನಂಗಿಲ್ಲ, ಸತ್ತಿರನ್ನಂಗಿಲ್ಲ. ಹೋಗ್ತಾರ ಹಾಕಿಸ್ಕೊಂಡು. ಗೇಟ್ಗೆ ನಿಂದ್ರಿ ಸಾಕು. ಎತ್ತ ಎಲ್ಲ ಹಂಗ ಬರ್ಲಿ. ಬರ್ರಿ ಸರ್. ಕರ್ನಾಟಕ ಗೃಹ ಮಂಡಳಿ ಉದ್ಯಾನವನ ಸರ್ ಇದು. ಇಲ್ಲಿ 2 ಉದ್ಯಾನವನ ಅದಾವು. ಇದು ಒಂದು ಮೇಲೆ ಒಂದು ಸಾಯಿಬಾಬಾ ಟೆಂಪಲ್ ಹತ್ರ ಒಂದ್ ಐತಿ. ಆ ಸಾಯಿಬಾಬಾ ಟೆಂಪಲ್ ಹತ್ರ ಇರೋಂಥದ್ದು ಒಂದ್ ಲೆಕ್ಕಕ್ಕೆ ಅವರು ದೇವಸ್ಥಾನದವರೆಲ್ಲ ಅದನ್ನ ಅವ್ರ ಸ್ವಂತ ಕಾರ್ಮಿಕರನ್ನೆಲ್ಲ ಹಚ್ಚಿ ಅವರು ಇದನ್ನ ಮಾಡಿಸ್ತಾರ. ಅದ್ ನಡೀತೈತಿ. ಆದ್ರೆ ಇದೇನೈತಲ್ಲ, ಈ ಉದ್ಯಾನವನಕ್ಕೆ ಮಾತ್ರ ಯಾವುದೇ ಇದು ಇಲ್ಲ. ಯಾರು ಪುರಸಭೆಯವರು ಬಂದಾಗ ಕರೆ, ಹೋದಾಗ ಕರೆ ಅನ್ನೋ ಲೆಕ್ಕಕ್ಕೆ ಐತಿ. ನೋಡ್ಬೋದು ಸರ್, ಕಾಂಗ್ರೆಸ್ ಕಸ ಬೆಳೆದಿದ್ದು ಎಲ್ಲಾರ ಪಾಪ ಏಜ್ ಆದವ್ರ ಎಲ್ಲಾರು ವಾಕಿಂಗ್ ಮಾಡ್ತೀನಿ ಅಂತಾರ. ಇರೋದಕ್ಕೆ ಯಾರು ಕೂಡ ಬರೋದಿಲ್ಲ, ಮೇಂಟೈನ್ ಮಾಡೋದಿಲ್ಲ. ಇಲ್ಲಿ ನೋಡಿ, ಈ ಗಟ್ರ ಮಗ್ಗಲ್ದಾನು ಕಾಂಗ್ರೆಸ್ ಕಸ ನೋಡ್ಬೋದು. ಇನ್ ಸುದ್ಗಿ ತೆಗೆಂತ ಒಂದ್ ಸೌಜನ್ಯಕ್ಕೂ ಬರೋದಿಲ್ಲ ಅವ್ರು ಯಾರು ಕೂಡ. ತೆಗೆದ್ರೂ ಈ ಆಗಾಗ ಸ್ವಚ್ಛ ಮಾಡ್ತಾ ಇದ್ರೆ ಮಾತ್ರ ಕರೆಕ್ಟ್. ಆಮೇಲೆ ಉದ್ಯಾನವನಕ್ಕೆ ಆಟಿಕೆ ಸಾಮಾನಿಗೆ ಅಂತ ಹೇಳಿ ಸಾಕಷ್ಟು ಅನುದಾನಗಳನ್ನ ಪುರಸಭೆಯಿಂದ ಮಂಜೂರು ಮಾಡ್ತಾರೆ. ಈಗ ಒಂದ್ಸರಿ 10 ಲಕ್ಷ ತೆಗ್ದಾರ. ಏನಂತ ಹೇಳಿ ತೆಗದಾರ್ರಿ? ಉದ್ಯಾನವನದೊಳಗ ಆಟಿಕೆ ಸಾಮಾನ್ ಅಂತ ತೆಗ್ದಾರ. ಆಟಿಕೆ ಸಾಮಾನ ಖರೀದಿ ಅಂತ ತೆಗದಾರ್ರಿ? ಹೌದ್ ಸರ್, ಆಟಿಕೆ ಸಾಮಾನ್ ಖರೀದಿ ಅಂತ ತೆಗ್ದಾರ. 10 ಲಕ್ಷ ರೂಪಾಯಿ ಆಟಿಕೆ ಸಾಮಾನ್ ಎಲ್ಲಿದಾವ ತಾವ್ 10 ಲಕ್ಷ ರೂಪಾಯಿ ಅಂತೇಳಿ ಅವ್ರ ಆಟಿಕೆ ಸಾಮಾನ ತೆಗ್ದಾರ ಸರ್. ಅದ್ರ ಜೊತೆಗೆ ಮತ್ತ 5.5 ಲಕ್ಷ ರೂಪಾಯಿ ಇದು ಕಂಪೌಂಡ್ ಇದು ಮತ್ತ ಮೇಂಟೆನೆನ್ಸ್ ಅಂತ ಅದು ಅಂತ ಹೇಳಿ ಒಟ್ಟು 3-4 ಸಲ ಈ ಉದ್ಯಾನವನಕ್ಕೆ ಗ್ರಾಂಟ್ ತೆಗ್ದಾರ. ಟೋಟಲ್ ಎಷ್ಟು ಭ್ರಷ್ಟಾಚಾರ ಮಾಡ್ಯಾರ ಇದ್ರೊಳಗೆ?
ಈಗ ಸಾಕಷ್ಟು ಆಗೈತೆ ಸರ್, ಅದು ದಾಖಲೆ ಐತಿ. ಅದ್ರ ಬಗ್ಗೆ ಅಂದಾಜು? ಒಂದ್ ಅಂದಾಜು ಆಟಿಕೆ 10 ಲಕ್ಷ 27 ಲಕ್ಷ ತನ ಇದಾಗೈತೆ ಸರ್. ಟೋಟಲ್ ಕರಪ್ಷನ್ ಆಗೈತ್ರಿ. ಬರೀ ಇದ ಆತು ತಂತಿ ಬೇಲಿ ಅಲ್ಲಿ CSI ಈ ಪಾರ್ಕ್ ಸಂಬಂಧಪಟ್ಟಂಗ ಅಷ್ಟೇ ಸಂಬಂಧಪಟ್ಟಂಗ ಆಗಿರ್ಬೋದು 10-12 ಲಕ್ಷ ರೂಪಾಯಿ ಇದು ಟೋಟಲ್ ಗೋಲ್ಮಾಲ್ ಐತಿ ಟೋಟಲ್ ರೀ. ಆಮೇಲೆ ಅಲ್ಲಿ CSI ಏನ್ ತಂತಿ ಬೇಲಿನೂ ಇಲ್ಲ, CSI ಅನ್ನೋದು ಗೊತ್ತಾಗತ್ತಲ್ಲ. ಹಂಗ ಮುಳ್ಳು ಜಾಲಿ ಪೀಕ್ ಎಲ್ಲ ಬೆಳೆದು ದೊಡ್ಡ ದೊಡ್ಡ ಹೆಮ್ಮರ ಆಗ್ಯಾವು. ಅಲ್ಲಿ ಯಾರು ಕೂಡ ಬಂದು CSI ಐತಿ ಅನ್ನಂಥದ್ದು ಪುರಸಭೆ ಆಸ್ತಿ. ಅದು ಅಧಿಕೃತವಾಗಿ ಮುಖ್ಯಾಧಿಕಾರಿಗಳ ಹೆಸರು ಮೇಲೆ ಇರೋಂತ ಪುರಸಭೆ ಆಸ್ತಿ. ಅದು ಅವ್ರ ಆಸ್ತಿನ ಅವರು ಮಂದಿ ಆಸ್ತಿನ ಸ್ವಚ್ಛ ಮಾಡಿ ಇಟ್ಕೋರಿ ಹಂಗ ಹಿಂಗ ಅಂತೆಲ್ಲ ಹೇಳ್ತಾರ. ಈಗ ಪುರಸಭೆ ಆಸ್ತಿನ ಅವ್ರು ಸ್ವಚ್ಛಗೊಳಿಸೋದಿಲ್ಲ. ಆ ತಂತಿ ಬೇಲಿ ಹಾಕಿವಿ ಅಂತಂತಾರ. ಆ ತಂತಿ ಬೇಲಿ ಸುದ್ದಿಗೆ ಅದಕ್ಕಿಲ್ಲ. ಅದನ್ನು ತಾವು ಗಮನಿಸಬಹುದು. ಅಲ್ಲಿ ನಿಮ್ಮ ಹಿಂದಿರಂತದ್ದು ಇದನ್ನ ರಾಜಕಾಲುವೆ ಅಲ್ಲ, ಇದು ಈಗ ತಾನಾಗಿ ನಿರ್ಮಿತ ಹಳ್ಳಕ್ಕೆ ಹೋಗಂತ ಒಂದು ದಾರಿ. ಇದು ನೀರು ಹೋಗೋದಿಲ್ಲ. ಹಾಗೂ ಮಕ್ಕಳು ಆಟ ಆಡುವ ಉದ್ಯಾನವನದಲ್ಲಿ ದನ ಕರುಗಳು ಬರ್ತಾ ಇದೆ ಮತ್ತು ಉದ್ಯಾನವನದಲ್ಲಿ ಸ್ವಚ್ಛತೆ ಇರೋದಿಲ್ಲ. ಅದಕ್ಕೆ ಪುರಸಭೆಯವರು ಸ್ವಚ್ಛತೆ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಎಂದು ಮತ್ತು ಉದ್ಯಾನವನದಲ್ಲಿ ಮಕ್ಕಳ ಆಟ ಆಡುವ ಸಾಮಗ್ರಿಗಳಲ್ಲಿ ವ್ಯತ್ಯಾಸವಿದೆ ಮತ್ತು ಹಣದ ದುರ್ಬಳಕೆ ಆಗಿದೆ ಅಂತ ಸಾರ್ವಜನಿಕರು ವ್ಯಕ್ತಪಡಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.